ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಯಾರು ನನ್ನ ಸೋಲ್ಸಕ್ಕಾಗಕ್ಕಿಲ್ಲ. ಮಗ ರಂಗೇಗೌಡ, ನಾನು ಸಾರಿ ಸಾರಿ ಹೇಳ್ತೀನಿ ಕಣ್ಣ, ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ. ಅಂದ್ರೆ ಇವತ್ತು ಅವಳ ಕತೆ ಮುಗಿಸ್ಬಿಡ್ತೀಯ? ನೀ ನಂಗೇನಾರ ಮಾಡಿದ್ರೆ ರಂಗೇಗೌಡ ಸುಮ್ಕೆ ಇದ್ದಾನ? ಆಗೇನೋ ಚಿಕ್ಕ ಹುಡುಗ ಆಗಿದ್ದ, ಅವನಿಗೆ ಗೊತ್ತಾಗಿರ್ಲಿಲ್ಲ. ನೀನು ಯಾರಿಗೂ ಅನುಮಾನ ಬರಬಾರ್ದು ಅಂತ ಚಿಟ್ಕೆ ಹೊಡೆಯೋದ್ರಾಗೆ ಎಲ್ಲನೂ ಮಾಡಿ ಮುಗಿಸ್ಬಿಟ್ಟೆ. ಈಗ ಅವನು ಬೆಳೆದು ದೊಡ್ಡ ಮನ್ಸಾಗವನೇ. ಹಳ್ಳಿ ನಡೆಯೋ ದೊಡ್ಡ ದೊಡ್ಡ ಕೊಲೆ ಯಾಜ್ಯಗಳನ್ನೇ ಕೋರ್ಟ್ಗಿಂತ ಬಿರ್ಬರ್ನೇ ಖುಲಾಸೆ ಮಾಡಿಸ್ಬಿಡ್ತಾನೆ. ಹಂಗಿರನಾಗ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪಿರೂತಿ ಮಾಡೋ ಹೆಂಡ್ತಿ ಕೊಲೆ ಆಗಿರೋದನ್ನ ತಿಳ್ಕೊಳ್ದೇ ಇರ್ತಾನ. ಯೋಚನೆ ಮಾಡಿ ನೋಡು. ಅಣ್ಣ, ನೀರಿಗಿಳಿದ್ನ ಯಾಕೆ, ಮಳೆ ಏನು ಚಳಿ ಏನು ಅನ್ನೋದನ್ನ ಯೋಚನೆ ಮಾಡದೇ ಇರೋಷ್ಟು ದಟ್ಟಿ ನನ್ನ. ಹಿಂಗೆ ಮಾಡಿದ್ರೆ ಹಿಂಗೆ ಆಯ್ತದೆ ಅನ್ನೋದನ್ನ ತಿಳ್ಕೊಂಡೆ ನಾನು ಇದನ್ನ ಮಾಡಕ್ಕೆ ಇಳಿದಿರ. ಅವ್ರ ಮನೆಯವರು ಅದೆಂಥದ್ದು ಟೂರಿಂಗು ಅಂತ ದಿಲ್ಲಿಗೆ ಹೋಗೋರಂತಲ್ಲ, ಅದನ್ನೆಲ್ಲ ತಿಳ್ಕೊಂಡೆ ನಾನು ಇದಕ್ಕೆ ಇಳಿದಿದ್ದೆ. ಹೆಂಗ್ಯವ, ನಿನ್ನ ಬುದ್ಧಿವಂತಿಕೆ ಮ್ಯಾಕೆ ನಂಗೆ ಎಳ್ಳಷ್ಟು ಅನುಮಾನ ಇಲ್ಲ, ಅದು ಬಿಡು. ಆದ್ರೆ ನಿನ್ನ ಮುದ್ದಿನ ಮಗ ರಂಗೇಗೌಡ 3 ಹೊತ್ತು 8 ಗಂಟೆ ಕುಂತಿರ್ತಾನಲ್ಲ ಹಟ್ಟಿನಾಗೆ, ಅವನ್ನ ಕಣ್ ತಪ್ಪಿಸಿ ಅವಳನ್ನ ಮ್ಯಾಕೆ ಹೆಂಗೆ ಕಳಿಸ್ತೀಯ ಅಂತ ಯೋಚನೆ ಮಾಡ್ತೀನಿ. ಅದಕ್ಕೆ ನಿನ್ನ ಹೆಂಡ್ರು ಯಾವಾಗಲೂ ನಿಂಗೆ ಬುದ್ಧಿ ಕಡಿಮೆ ಅಂತ ಬೊಂಬಡಿ ಬಜಾಯಿಸು. ಕೊಲೆ ಹೆಂಗೆ ಮಾಡಬೇಕು ಅನ್ನೋ ತಿಳುವಳಿಕೆ ಇರೋ ನನಗೆ ಅವನ್ನ ಯಾವ ಟೈಮ್ನಾಗೆ ಶಿವನ ಪಾದಕ್ಕೆ ಸೇರಿಸ್ಬೇಕು ಅನ್ನೋ ಜ್ಞಾನ ಇರಕ್ಕಿಲ್ವೇ? ರಂಗೇಗೌಡ ಅಟ್ಟಿನಾಗಿದ್ರೆ ತೊಂದರೆ ಅಂತ ನಂಗೆ ಸಂದಾಗ ಗೊತ್ತದೆ. ಅದಕ್ಕೆ ಬೇಕು ಅಂತಲೇ ಇವತ್ತು ರಾತ್ರಿ ಅವನಿಗೊಂದು ಕ್ಯಾಮೆ ಹಚ್ಚಿ ಅಟ್ಟಿಯಿಂದ ಹೊರಗೆ ಕಳಿಸ್ತಾ ಇದ್ದೆ. ಆಮ್ಯಾಕೆ ಐಶ್ವರ್ಯ ಕುಡಿಯೋ ಹಾಲ್ನಾಗೆ ಈ ಇಸದ ಪುಡಿ ಹಾಕಿ ಅವನು ಬರೋದ್ರೊಳಗೆ ಅವಳನ್ನ ಶಿವನ ಪಾದದ ಹತ್ರಕ್ಕೆ ಕಳಿಸ್ಬಿಡ್ತೀನಿ. ಆಮ್ಯಾಕೆ ರಂಗೇಗೌಡ ಐಸು ಮೇಡಮ್ ಅವರೇ ಅಂತ ಈ ಅದೇ ಹೊಡ್ಕೊಂಡು ಗೋಳಾಡ್ತಿರ್ತಾನೆ. ಆಗ ನಾನು ಅವನಿಗೆ ಸಮಾಧಾನ ಮಾಡೋಳ್ತಾರ ಅವನಿಗಿಂತ 10 ಹೊಟ್ಟೆ ನೋವು ಅಂದವಳು ರಕ್ತ ವಾಂತಿ ಮಾಡ್ಕೊಂಡು ಸತ್ತೋಗ್ಬಿಟ್ಲು ಅಂತ ಹಳ್ಳಿಯವ್ರನ್ನೆಲ್ಲ ನೆಂಬಿಸ್ಬಿಡ್ತೀನಿ. ಹೆಣ ಹಂಗೆ ಇಟ್ಟರೆ ಕೊಡ್ತೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅವಳು ಮನೆಯವರು ಬರೋದ್ರೊಳಗೆ ಚಟ್ಟ ಕಟ್ಟಿ ಬೆಂಕಿ ಹಚ್ಚಿಸ್ಬಿಡ್ತೀನಿ. ತೆಂಗ್ಯವ ಜೇಲ್ನಾಗಿರೋ ಕ್ರಿಮಿನಲ್ಗಳಿಗಿಂತ ದೊಡ್ಡ ತಲೆ ನಿಂದು. ಮಹಾಭಾರತದಾಗೆ ಸಗ್ನಿ ಅಂದ್ರೆ ನೀನು ಅವನೇ ಒಂದು ಕೈ ಮೀರಿಸ್ಬಿಟ್ಟೆ. ಇಂಥರ ಮಾಡೋದು ಬೇಡ ಕಣಮ್ಮ. ಆ ಕಾಂಚನ ಕುಡಿಯೋ ಹಾಲ್ನಾಗ ಈಸ ಹಾಕಿ ಐಶ್ವರ್ಯನ ಕೊಲ್ಬೇಕು ಅಂತ ಸಂಚು ಮಾಡವಳೆ. ಐಶ್ವರ್ಯ ಅದನ್ನು ನಂಬ್ತಾಳೋ ಬಿಡ್ತಾಳೋ, ದೊಡ್ಡವರಾಗಿ ಹೇಳೋದು ನಮ್ಮ ಕರ್ತವ್ಯ. ಅವಳು ಏನಾರ ಅನ್ಕೊಳ್ಳಿ, ನಾನು ಐಶ್ವರ್ಯಗೆ ಸತ್ಯ ಹೇಳ್ತೀನಿ ಕಣವ್ವ. ಗೌಡ್ರೆ, ನನ್ನ ಕ್ಷಮಿಸ್ಬಿಡಿ. ಯಾಕೆ ಮೇಡಮ್ ಅವರೇ? ಹಿಂದೆ ಮಾಡಿರೋ ತಪ್ಪಿಗೆ ಯಾರ್ಯಾರೋ ಏನೇನೋ ಹೇಳಿ ನನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಿಟ್ರು. ಆದರೆ ಇನ್ನು ಮುಂದೆ ಇಂಥ ತಪ್ಪು ಆಗೋದಿಲ್ಲ. ಅವ್ವ,
ಏನಿಲ್ಲ ಕಣ್ಮಗ, ನೀವಿಬ್ಬರು ಏನೋ ಮಾತಾಡ್ಕೊತ ಇದ್ರಿ, ನಾನು ಬಂದು ತೊಂದರೆ ಕೊಟ್ಬಿಟ್ಟೆ ಅನಿಸ್ತದೆ. ಇರಲಿ ಬಿಡು, ನಾನೇ ಒಂದು ಹೆಜ್ಜೆ ಹೋಗಿದ್ದು ಬರ್ತೀನಿ. ಅವ್ವ ಏನೋ ಹೇಳ್ಬೇಕು ಅಂತ ಬಂದು ಏನು ಹೇಳ್ದೆ ಹಂಗೆ ಹೋಯ್ತಿದ್ಯಲ್ಲವ. ಅದು ಏನಿಲ್ಲ ಕಣ್ಮಗ, ಅದು ನಮ್ಮ ಗದ್ದೆ ತವ ಭತ್ತದ ಮೆದೆ ಐತಲ್ಲ, ಅಲ್ಲಿಗೆ ಯಾವನೋ ಬೀಡಿ ಸೇದಿ ಎಸ್ಬಿಟ್ಟವನೆ, ಅದು ಬೆಂಕಿ ಎತ್ಕೊಂಡ್ಬಿಟ್ಟದೆ. ಅದನ್ನ ಹೇಳವ ಅಂತ ಬಂದೆ. ಇರಲಿ ಬಿಡು, ನಾನು ಅಣ್ಣಂಗೆ ಹೇಳ್ತೀನಿ. ಇನ್ನೇನಿಲ್ಲ, ನೀರು ಹಾಕಿ ಆರಿಸವ ಅಂತಂದರೆ ಪಕ್ಕದಾಗೆ ಚೀಲದಲ್ಲೆಲ್ಲ ಭತ್ತ ತುಂಬ ಮಡಗವ್ರೆ, ಅದೆಲ್ಲ ಒದ್ದೆ ಆಗೋಯ್ತದೆ. ಅಣ್ಣಂಗೆ ಹೇಳಿದ್ರೆ ಅವನು ಜವಾಬ್ದಾರಿಯಿಂದ ಕ್ಯಾಮೆ ಮಾಡ್ತಾನೋ ಇಲ್ವೋ. ಇರಲಿ ಬಿಡು, ನಾನೇ ಒಂದು ಹೆಜ್ಜೆ ಹೋಗಿದ್ದು ಬರ್ತೀನಿ. ಅಯ್ಯೋ ಅತ್ತೆ, ಅತ್ತೆ ನೀವು ಯಾಕೆ ಕಷ್ಟ ತಗೋತೀರಾ? ಇವರೇ ಹೋಗ್ಬಿಟ್ಟು ಬರ್ತಾರೆ. ನಾವೇನಂತ ಪರ್ಸ್ನಲ್ ವಿಷಯ ಏನು ಮಾತಾಡ್ತಿರ್ಲಿಲ್ಲ ಬಿಡಿ, ಅಲ್ವಾ ಗೌಡ್ರೆ? ನೀವು ಯಾವ ಅನುಮಾನನೂ ಇಲ್ಲ ಮೇಡಮ್ ಅವರೇ. ಅವ್ವ ನಾನೇ ಹೋಗಿದ್ದು ಬರ್ತೀನಿ ರವ. ಅವ ಐಶ್ವರ್ಯ, ಇದೇನವ ಸಾಕ್ಷಿನೇ ಇರಲೇ ಇಲ್ಲ ಅನ್ನೋವಂಗೆ ಬರ್ಸ್ಬಿಟ್ಟಿದ್ಯಲ್ಲ? ಯಾವ ಸಾಕ್ಷಿ ಅತ್ತೆ? ಅದೇ ಕಣವ, ಅಲ್ಲಿದ್ದು ರಕ್ತದ ಕಲೆ ಹೇಳ್ತಾ ಇವ್ನಿ. ನೀನು ನನ್ನಂಗೆಯ ಇಷ್ಟ ಆಗದೆ ಇದ್ದಿದ್ದನ್ನ ಇರಲೇ ಇಲ್ಲ ಅನ್ನೋವಂಗೆ ಶುದ್ಧ ಮಾಡಿಬಿಡ್ತೀಯ. ಒಳ್ಳೇದು ಕಣವ. ಮುಗಿದ ಕ್ಯಾಮ ಏನಾಯ್ತು? ಪಕ್ಕ ಆಗದೆ ಕಣ್ತಂಗ್ಯವ, ಚಿಂತೆನೆ ಮಾಡಬೇಡ. ಯಾರಿಗೂ ಅನುಮಾನ ಬರದೇ ಇರಂಗೆ ಹುಲ್ಲಿನ ಬಣವೆ ಮ್ಯಾಕೆ ಪೀಡಿ ಕಿಡಿ ಹಾಕಿ ಹೊಚ್ಚಿಸ್ಬಿಟ್ಟು ಬಂದೀವ್ನಿ. ಯಾರು ನೋಡ್ಲಿಲ್ಲ ತಾನೆ? ಒಂದು ನರ್ಪಿಳ್ಳೆನೂ ನೋಡಲಿಲ್ಲ ಅಂತೀನಿ. ನಾನು ಈ ಕಡೆಗೆ ಬತ್ತಿದ್ದಂಗೆ ರಂಗೇಗೌಡನ ಬುಲೆಟ್ ಆ ಕಡೆಗೆ ಹೋಗಿ ಸತ್ ಕೇಳಿಸ್ಕೊಂಡೆ ಈ ಕಡೆ ಬರ್ತಾ ಇವ್ನಿ. ಈಗ ನೀನು ಮೊದಲು ಐಸ್ಪರಿನ ಮ್ಯಾಕ್ ಕಳ್ಸಕ್ಕೆ ಅದೇನೋ ಪ್ಲಾನ್ ಮಾಡ್ತಿದ್ದಲ್ಲ, ಅದು ಓಂಕಾರ ಹಾಕು. ಐಶ್ವರ್ಯ, ಐಶ್ವರ್ಯ, ಏನು ಮತ್ತೆ ಅನುಮಾನ ತಿಪ್ಪೆ ಕೆತ್ಕೋದಕ್ಕೆ ಬಂದಿದ್ದೀರಾ? ನಾನು ಅದನ್ನೆಲ್ಲ ನಂಬೋದಿಲ್ಲ ಅಂತ ಹೇಳಿದೀನಿ ತಾನೆ. ಇದು ಪ್ರಶ್ನೆ ಕೇಳೋ ಟೇಮ್ ಅಲ್ಲವಾ, ಉತ್ತರ ಕೊಡೋ ಟೇಮು. ಕಾಂಚನ ರಂಗೇಗೌಡನ ಆಚೆ ಕಳಿಸಿದ್ಲ? ಹೌದು, ಹುಲ್ಲಿನ ಬಣ್ಮೆಗೆ ಬೆಂಕಿ ಬಿದ್ದಿದೆ ಅಂತ ಕಳ್ಸಿದ್ರು. ಯಾಕೆ ಹೇಳ್ತಾ ಇದ್ದೀರಾ? ಅದೆಲ್ಲ ಸುಳ್ಳು ಕಣಮ್ಮ. ಯಾವ ಮೇದೆಗೂ ಬೆಂಕಿನೂ ಬಿದ್ದಿಲ್ಲ, ಎಂಥದ್ದು ಇಲ್ಲ. ಅವನನ್ನ ಬೇಕು ಅಂತಲೇ ಕಾಂಚನ ಹೊರಗಡೆ ಕಳಿಸಿದ್ದು. ಸುಮ್ಮನೆ ಏನೇನೋ ಹೇಳ್ಬೇಡಿ. ಅವ್ರು ಯಾಕೆ ಆ ಥರ ಮಾಡ್ತಾರೆ? ಇಷ್ಟಕ್ಕೂ ಆ ಥರ ಹೇಳೋ ಅವಶ್ಯಕತೆ ಏನಿದೆ ಅವ್ರಿಗೆ? ಯಾಕೆಂದ್ರೆ ಅವಳು ನಿನ್ ಪಿರಾಣ ತೆಗಿಯಕ್ಕೆ ಪ್ಲಾನ್ ಮಾಡವಳೆ. ರಂಗೇಗೌಡ ಇಲ್ಲಿದ್ರೆ ಅದಕ್ಕೆಲ್ಲ ಅವಕಾಶ ಆಗಕ್ಕಿಲ್ಲ ಅಂತ ಅವನಿಗೆ ಸುಳ್ಳು ಹೇಳಿ ಹೊರಗೆ ಕಳ್ಸವಳೆ. ಅಜ್ಜಿ, ನಿಮ್ ಕಲ್ಪನೆಗೂ ಒಂದು ಮಿತಿ ಇರ್ಲಿ. ಅವ್ರು ಯಾಕೆ ನನ್ನ ಕೊಲ್ಲೋದಕ್ಕೆ ನೋಡ್ತಾರೆ? ಓಹೋ, ಈಗ ಅರ್ಥ ಆಗ್ತಾ ಇದೆ ನನ್ಗೆ.
ನಿಮ್ಮಿಬ್ರಿಗೂ ಅವ್ರ ಮೇಲೆ ದ್ವೇಷ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನನ್ನ ವಿರುದ್ಧ ಅವ್ರನ್ನ ಎತ್ಕೊಟ್ಟೋದಕ್ಕೆ ನೋಡ್ತಾ ಇದ್ದೀರಾ ನೋಡಿ. ಈಗಾಗಲೇ 2 ಸಲ ನಿಮ್ಮ ಮಾತು ಕೇಳಿ ನಾನು ಪಶ್ಚಾತ್ತಾಪ ಪಡ್ಬೇಕಾಗಿದೆ. ಮತ್ತೆ ನಿಮ್ಮ ಮಾತು ಕೇಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ನೋ ವೇ. ಗೊತ್ತು ಕಣವ, ನಾವೀಗೇನೇ ಹೇಳಿದ್ರು ನೀನು ನಂಬಕ್ಕಿಲ್ಲ ಅನ್ನೋದು ನಂಗೆ ಸಂದಾಗಿ ಗೊತ್ತದೆ. ಆದರೂ ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ತಾವ ಈಗ ಬಲವಾದ ಸಾಕ್ಷಿ ಅದೇ. ಕಣಮ್ಮ, ನೀನು ಒಳ್ಳೆಯವಳು ಅಂತ ನಂಬಿರೋ ಕಾಂಚನ ತನ್ನ ಬಣ್ಣನ ತಾನೇ ಬಯಲು ಮಾಡಕ್ಕೆ ಹೊಂಟವಳೆ. ಈಗ ನೀನು ನಮ್ಮ ಜೊತೆನಾಗಿ ಬಂದರೆ ನಾವು ಹೇಳಿದ್ದು ದಿಟ ಅಂತ ನಿಂಗೆ ಗೊತ್ತಾಯ್ತದೆ. ಪ್ರತಿ ಸಲನೂ ಸಾಕ್ಷಿ ತೋರಿಸ್ತೀನಿ ಅಂತಾನೆ ನನ್ನ ನಂಬಿಸೋ ಪ್ರಯತ್ನ ಮಾಡಿರೋದು. ಆದ್ರೆ ಪ್ರತಿ ಸಲದ ಹಾಗೆ ಈ ಸಲ ನಿಮ್ಮ ಮಾತಿಗೆ ಮೋಸ ಹೋಗೋದಿಲ್ಲ ನಾನು. ಐಶ್ವರ್ಯ, ಇದು 3ನೇ ಪರೀಕ್ಷೆ. ಇದ್ರಾಗೆ ಅವಳು ಎಂಥ ವಿಸದ ನಾಗರಾವು ಅನ್ನೋದು ಖಂಡಿತ ಬಯಲಾಯ್ತದೆ. ಮಾತು ಕೊಟ್ಟಿದೀಯ, ಮಾತಿಗೆ ತಪ್ಪಿದ್ರೆ ಮುಂದಕ್ಕೆ ನೀನೇ ಪಶ್ಚಾತ್ತಾಪ ಪಡ್ಬೇಕಾಯ್ತದೆ. ನೀನೀಕಿತ ಏನು ಮಾಡಬೇಕಾಗಿಲ್ಲ, ಸುಮ್ಗೆ ನಮ್ಮ ಜೊತೆ ಬಾ. ಅಲ್ಲೇನು ನಡೀತದೆ ಅಂತ ನಿನ್ನ ಕಣ್ಣಾರೆ ನೀನೇ ನೋಡುವಂತೆ. ಸರಿ, ನೋಡೋಣ. ಪ್ರತಿ ಸಲನೂ ಏನೇನೋ ಹೇಳಿ ನನ್ನ ತಲೆ ಕೆಡ್ಸಿದ್ರು. ನಾನು ಎಲ್ಲ ಸಹಿಸ್ಕೊಂಡಿದ್ದೀನಿ. ಕೊನೆಯದಾಗಿ ಏನಾಗುತ್ತೋ ನೋಡೇ ಬಿಡ್ತೀನಿ. ನಡಿ. ನೋಡವ, ಅಲ್ಲಿ ನಮ್ಮ ಮಾತಿನ ಮೇಲೆ ನಿನಗೆ ನಂಬಿಕೆನೇ ಬರಲಿಲ್ಲ. ನೋಡಲ್ಲಿ ದತ್ತೂರಿ ಬೀಜ ದೀಸದ ಪುಡಿ ಮಾಡಿ ಕಾಂಚನ ಹಾಲ್ನಾಗಿ ಬೆರೆಸಿ ನಿನಗೆ ಕುಡಿಯಕ್ಕೆ ಕೊಟ್ಟು ಸಾಯಿಸ್ಬೇಕು ಅಂತ ಮಾಡವಳೆ. ಈಗಲಾದರೂ ನಿನಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಬಂತ? ನೋಡ್ದೇನಮ್ಮ, ನಾವು ಹೇಳಿದ್ರೆ ನೀನು ನಂಬಕ್ಕಿಲ್ಲ ಅಂತಿದ್ದೆ. ಅದಕ್ಕೆ ನೀನೇ ನಿನ್ನ ಕಣ್ಣಾರ ನೋಡಲಿ ಅಂತ ನಾವು ನಿನ್ನನ್ನು ಇಲ್ಲಿ ಗಂಟ ಕರ್ಕೊಂಬಂದು ತೋರಿಸಿದ್ದು. ಈಗ ಅವಳು ಹಾಲಿಗೆ ಬೆರೆಸಿದ್ದು ಈಸಾ ಕಣವ್ವ. ಅದನ್ನು ಸಿದ್ಧ ಮಾಡ್ತಾ ಇರೋದು ನಿನಗೆ ಅಂತಾನೆಯ. ಹಿಂಗೆಯ ಸಂದಾಗಿದ್ದು ನನ್ನ ಸೊಸೆಗೆ ಉಪಚಾರ ಮಾಡೋ ನೆಪದಾಗೆ ವಿಷ ಕೊಟ್ಟು ಅವಳನ್ನ ಕೊಂದುಬಿಟ್ಲು. ಹೌದಾದ್ರೆ ಈಸ ಈಟಿದೆ ಈಸ ಕೊಟ್ಟು ನರಳಿ ನರಳಿ ಸಹಾಯ ಮಾಡಿದ್ಲು. ಆದರೆ ನೀನು ಒಂದೇ ಸರಿ ಸಾಯಲಿ ಅಂತ ಆಟು ಈಶನ ಹಾಲ್ನೋಗೆ ಹಾಕೋಳೆ. ನನ್ನ ಕಣ್ಣನ್ನೇ ನಾನು ನಂಬಕ್ಕಾಗ್ತಾ ಇಲ್ಲ.
ಅತ್ತೆ ಬಗ್ಗೆ ನಾನು ಅನ್ಕೊಂಡಿದ್ದೆ ಒಂದು, ಆದ್ರೆ ಅದು ಆಗ್ತಿರೋದೇ ಬೇರೆ. ಈ ತರ ಇರುತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಷ್ಟಕ್ಕೂ ನನ್ನ ಸಾಯಿಸೋ ಉದ್ದೇಶ ಅವ್ರಿಗೆ ಯಾಕೆ ಬಂತು? ನಾನು ಅವ್ರ ಶತ್ರುನಾ? ಹೌದು ಕಣವ, ಅವಳ ವಿರುದ್ಧ ಯಾರೇ ತಿರುಗಿಬಿದ್ರು ಅವಳ ಪಾಲಿಗೆ ಅವ್ರ ಶತ್ರುಗಳೇ. ಆದ್ರೆ ಮಾವ, ಅವ್ರ ಆ ಥರ ಅನ್ಕೊಳ್ಳೋದಕ್ಕೆ ನಾನೇನ್ ತಪ್ಪು ಮಾಡಿದ್ದೀನಿ? ತೆಪ್ಪು ನೀ ಮಾಡಿದ್ದಲ್ಲ ಕಣವ, ಅದಾಗದೆ ಉಟ್ಕೊಂಡದೆ. ಮೊದಲನೇದಾಗಿ ನೀನು ರಂಗೇಗೌಡನ ಕಟ್ಕೊಂಡು ಈ ಹಟ್ಟಿಗೆ ಸೊಸೆಯಾಗಿ ಬಂದಿದ್ದೆ ಅವಳ ದೃಷ್ಟಿನಾಗೆ ದೊಡ್ಡ ಅಪರಾಧ ಆಗದೆ. ಹೌದು ಕಣವ, ರಂಗೇಗೌಡನ್ನ ಯಾರಾದರೂ ಓದದೇ ಇರುವ, ಪ್ರಪಂಚದ ಜ್ಞಾನನೇ ಇಲ್ಲದೆ ಇರೋ ಕುರುಡಿನೋ ಕುರುಪಿನೋ ತಂದ್ಕೋಬೇಕು, ಅವಳನ್ನು ತನ್ನ ಅದಿಂದಾಗ ಮಡಕಬೇಕು ಅಂತ ಅನ್ಕೊಂಡಿದ್ಲು. ತನ್ನ ಮಗ ಮಹೇಶಂಗೆ ಮಾತ್ರ ಓದಿರೋ ಹುಡುಗನ ತಂದ್ಕೋಬೇಕು, ಅವನು ಸುಖದಾಗ ಮೆರೆಯೋದನ್ನು ನೋಡಬೇಕು ಅಂತ ಕನಸ್ಕೊಂಡಿದ್ಲು. ಅದಕ್ಕೆ ಮಹೇಶಂಗೆ ನಿನ್ನನ್ನು ತಂದ್ಕೋಬೇಕು, ರಂಗೇಗೌಡಂಗೆ ಶ್ರೀದೇವಿನ ತಂದ್ಕೋಬೇಕು ಅಂತ ಮೇಲ್ಕೋಟೆನಾಗೆ ನಿಶ್ಚಿತಾರ್ಥ ಏರ್ಪಾಡು ಮಾಡಿದ್ಲು. ಆದರೆ ಶ್ರೀದೇವಿಗೆ ಗೋಪಾಲ್ನಿಂದ ಅನ್ಯಾಯ ಆಗಿದೆ ಅನ್ನೋದು ರಂಗೇಗೌಡನ್ ಗೊತ್ತಾಗ್ತಿದ್ದಂಗೆ ಅವರಿಬ್ಬರಿಗೂ ಲಗ್ನ ಮಾಡಿಸ್ಬಿಟ್ಟ. ಲಗ್ನದ ದಿವಸ ಮಹೇಶ ಕಾಣೆ ಆದ. ರಂಗೇಗೌಡನ ಒಳ್ಳೆತನಕ್ಕೆ ಅದ್ಯಾವರು ನಿನ್ನಂಥ ಹುಡುಗಿನ ಎಂಡ್ರನ್ನ ಮಾಡಿ ಕಳಿಸ್ದ. ಓದಿರೋ ಹುಡುಗಿ ಈ ಮನೆ ಸೊಸೆಯಾಗಿ ಬಂದರೆ ಮುಂದೆ ಎಲ್ಲಿ ನನ್ನಿರುತ್ತಾನೆ ತಿರುಗಿ ಬೀಳ್ತಾಳೋ ಅಂತ ಕಾಂಚನ ನಿನ್ನನ್ನು ಯಾವಾಗಲೂ ತುಳಿತಾನೆ ಬಂದು ರಂಗೇಗೌಡನ್ನ ದೂರ ಮಾಡ್ತಾನೆ ಬಂದು. ಆದರೆ ನೀನು ಅದನ್ನು ಮೆಟ್ಟು ನಿಂತು ರಂಗೇಗೌಡನಿಗೆ ಹತ್ರ ಆಗ್ಬಿಟ್ಟೆ. ನಿನಗೀಗ ಅವಳ ಮೇಲೆ ಅನುಮಾನ ಬಂದದೆ ಅಂತ ಗೊತ್ತಾಗಿ ನಿನ್ನನ್ನು ಕೊಂದೇ ಬಿಡಬೇಕು ಅಂತ ತೀರ್ಮಾನ ಮಾಡೋಳೆ. ನಮ್ಮ ಕಣ್ಣೆದುರಿಗೆ ನಿನ್ನ ಜೀವ ಹೋಗೋದನ್ನು ನಾವು ನೋಡೋಕ್ಕಿಲ್ಲ ಕಣವ. ಕೆಟ್ಟವ್ರು ಯಾವಾಗಲೂ ಗೆಲ್ಬಾರ್ದು ಕಣವ. ಹಂಗಂತ ನೀನು ಸುಮ್ಮನೆ ಇರಬೇಡ. ಅವಳನ್ನ ನಾವು ಯಾವತ್ತೋ ಸಾಯಿಸ್ಬಿಡ್ಬೋದಿತ್ತು. ಹಂಗೇನಾರ ಮಾಡಿದರೆ ರಂಗೇಗೌಡನ ಮನಸ್ಸಿನಾಗೆ ಅವಳು ಸತ್ ಮೇಲೂ ಒಳ್ಳೆಯವಳಾಗೆ ಉಳ್ಕೊಂಡ್ಬಿಡ್ತಿದ್ಲು. ಆಮ್ಯಾಕೆ ರಂಗೇಗೌಡ ನಮ್ಮನ್ನ ಶಾಶ್ವತವಾಗಿ ದೂರ ಮಾಡಿಬಿಡ್ತಿದ್ದ. ಹಂಗಾಗಬಾರ್ದು ಅಂದರೆ ಕಾಂಚನ ಮಾಡಕ್ಕೆ ಹೊರಟಿದ್ದನ್ನ ನೀನು ರಂಗೇಗೌಡನ್ಗೆ ಹೇಳ್ಬೇಕು ಕಣವ್ವ. ಯಾರ್ದಪ್ಪ ಇಟ್ಟೊತ್ತಲ್ಲಿ ಫೋನು? ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ ಗೌಡ್ರೆ, ನಾನು ಐಶು ಮಾತಾಡ್ತಿರೋದು. ಗೌಡ್ರೆ, ಎಲ್ಲಿದ್ರು ತಕ್ಷಣ ಮನೆಗೆ ಬನ್ನಿ ಪ್ಲೀಸ್. ಐಸು ಮೇಡಮ್ ಅವರೇ, ಏನಾಯ್ತು? ಐಸು ಮೇಡಮ್ ಅವರೇ, ನೀವೇನೇ ಯೋಚನೆ ಮಾಡಬೇಡಿ, ನಾನು ಈಗಲೇ ಬರ್ತಾ ಇದ್ದೀನಿ ರೀ.
ಗೌಡ್ರು ಬರ್ತಿದ್ದಾರೆ. ಯಾಕೆ ಏನು ಅಂತ ಅವನು ಕೇಳಲಿಲ್ವೇನವ? ನನಗೆ ಕಾಲು ನೋವು ಜಾಸ್ತಿ ಆಗಿದೆ, ಜ್ವರನೂ ಜಾಸ್ತಿ ಆಗಿದೆ. ನೀವು ಈಗಲೇ ಬರಬೇಕು. ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅಂತ ಮನೆ ಹಿಂದೆ ಕಾಯ್ತಾ ಇರ್ತೀನಿ ಅಂತ ಸುಳ್ಳು ಹೇಳಿದೆ. ಆದರೆ ಅವರು ಒಂದೇ ಒಂದು ಮರು ಪ್ರಶ್ನೆನೂ ಮಾಡಲಿಲ್ಲ. ಈಗಲೇ ಬರ್ತೀನಿ ಅಂತಂದ್ರು. ಪಾಪ ಅವ್ರ ಹತ್ರ ಹೀಗೆ ಪದೇ ಪದೇ ಸುಳ್ಳು ಹೇಳೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ನೊಂದ್ಕೋಬೇಡ ಕಣಮ್ಮ. ಒಳ್ಳೆ ಟೈಮ್ ಬಂದಾಗ ಹಿಂಗೆಲ್ಲ ಆಗೋದು ಸಹಜನೇ. ಇವತ್ತಿಗೆ ಆ ಕಾಂಚನ ಅನ್ನೋಳು ಕೆಟ್ಟಾಟಕ್ಕೆ ಒಂದು ತೆರೆ ಬೀಳ್ತದೆ ಅಂತ ಅನಿಸ್ತದೆ. ಆಮೇಲೆ ಈ ಅಟ್ಟಿನಾಗ ಉಳಿಯೋದು ಬರೀ ಸತ್ಯನೇ. ಧೈರ್ಯವಾಗಿರವ್ವ.